ಮಾಮ್ ಆಂಟಿ ಲೈಟ್ ಆಫ್ ಆಯ್ತು. ತಿಲೋತ್ತಮ ಅತ್ತೆ ಸತ್ತೋದ್ರು. ಯೇ ನನ್ಗೇನು ಟೆನ್ಷನ್ ಇಲ್ಲ ವಿಶಾಲ್. ಏನು ಅಂತ ಕರೆಕ್ಟ್ ಆಗಿ ಹೇಳಿದ್ರೆ ಅದ್ರ ಪ್ರಕಾರ ಅರೇಂಜ್ ಮಾಡಿಸ್ಬೋದಲ್ವಾ? ಏನ್ ಮಾಡ್ಬೇಕು? ನಿನ್ಗೇನ್ ಗೊತ್ತಮ್ಮ, ಮನುಷ್ಯ ಬದುಕಿದ್ದಾಗಿಂತ ಸತ್ತ ಮೇಲೆ ಜಾಸ್ತಿ ಶಾಸ್ತ್ರಗಳಿರುತ್ತೆ. ಅಕ್ಕ ನೀನ್ ಹಾಗೆಲ್ಲ ಮಾತಾಡ್ಬೇಡ. ಅತ್ತೆಗೇನೂ ಆಗಲ್ಲ. ಪಾಪಿ ಚಿರಾಯು ಅಷ್ಟ್ ಬೇಗ ಸಾಯಲ್ಲ ಅಂತ ನನ್ 6th ಸೆನ್ಸ್ ಕೂಡ ಹೇಳ್ತಿದೆ ಅಂತ ಅನ್ಕೋ. ಆದ್ರೆ ಯಜಮಾನ್ರೆ, ಕಾಕಿ ಬಟ್ಟೆ ಹಾಕೊಂಡಿದ್ದ ಅಣ್ಣ ಎಲ್ಲಿದ್ದಾರೆ? ಕಾಕಿ ಬಟ್ಟೆನಾ? ಐ ಥಿಂಕ್ ಹಾಸ್ಪಿಟಲ್ ಡ್ರೈವರ್ ಜೀವನ್ ಬಗ್ಗೆ ಕೇಳ್ತಾ ಇದಾರೆ ಅನ್ಸುತ್ತೆ. ಹೌದು, ಜೀವ ಅಣ್ಣನೇ. ಈ ಗೌರ ವಿಷಯ ಯಾಕಕ್ಕ? ಬೇಕು, ಎಲ್ಲಿದ್ದಾರೆ ಅಂತ ಹೇಳಿ. ಇಲ್ಲೇ ಇದ್ದಾರೆ. ಇದೇ ಹಾಸ್ಪಿಟಲಲ್ಲಿ ಪ್ಯಾರಾಲಿಸಿಸ್ಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಯಾಕೆ ನೇನಿ, ಏನಾಯ್ತು? ಏನಿಲ್ಲ ಯಜಮಾನ್ರೆ, ಅವತ್ತು ನಮ್ಮನೆ ಗೇಟ್ ಹತ್ರ ಬಿದ್ದೋದ್ರಲ್ವಾ, ಹೇಗಿದ್ದಾರೋ ಏನೋ ಅಂತ ಮತ್ತೆ ಕೇಳಕ್ ಆಗ್ಲಿಲ್ಲ. ಹೋಗಕ್ಕ, ಹೋಗಿ ವಿಚಾರಿಸ್ಕೊಂಡ್ ಬಾ. ಹೋಗ್ ನೋಡ್ಕೊಂಡ್ ಬಂದ್ರೆ ತಪ್ಪೇನು ಸುಮನ? ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ. ಅತ್ತೆ ಇಂತ ಸ್ಥಿತಿಲಿದ್ರು ಪಕ್ಕದಲ್ಲಿದ್ದು ಧೈರ್ಯ ಹೇಳೋದ್ ಬಿಟ್ಟು ಯಾರೋ ಸಂಬಂಧನೇ ಇಲ್ದಿರೋರ್ಗೆ ಲಕ್ವಾ ಹೊಡೆದಿದ್ರೆ ಅವ್ರನ್ ಮಾತಾಡ್ಸಕ್ ಹೋಗಿದ್ದಾಳೆ ಅಂತ ಇವಳನ್ ಬೈಯಲ್ವಾ? ಇಲ್ಲಿದ್ದು ಮಾಡೋದಾದ್ರೂ ಏನಿದೆ ಅಂತ ಹೋಗ್ಬೇಕು ಅನ್ಕೋತಿದ್ದಾಳೋ ಏನೋ. ಆಂಟಿ ನೋಡಕ್ಕೆ ಡಾಕ್ಟರ್ ಹೇಳೋವರೆಗೂ ನಮ್ಮನ್ ಯಾರನ್ನೂ ಕಳ್ಸಲ್ಲ ಅಲ್ವಾ? ಬ್ರದರ್, ಜೀವ ಇರೋ ವಾರ್ಡ್ ನಂಬರ್ ಏನು? ಅವನ್ಗೆ ಲೈಫ್ ಥ್ರೆಟ್ ಏನೂ ಇಲ್ಲ, ಕೈ ಆಡ್ತಾ ಇಲ್ಲ, ಮಾತ್ ಬರ್ತಾ ಇಲ್ಲ ಅಷ್ಟೇ. ಮಾಮ್ನ ಹುಡಿಕೊಂಡು ಮನೆಗೆ ಬಂದ. ಈಗ ಇಬ್ರು ಇದೇ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಾನ್ ಕಟ್ ಮಾಡಿದಾಗ ಏನೂ ಆಗ್ಲಿಲ್ಲ. ಕರೆಂಟ್ ಶಾಕ್ ನಿಮಗ್ ಮಾತ್ರ ಯಾಕೆ ಹೊಡಿತು ಅಂತ ತಿಳ್ಕೊಬೋದಾ?
ಡೋರ್ ಯಾಕೆ ಹಾಕಿದ್ರಿ? ನೀವು ಓಡೋಗ್ಬೋದೇನೋ ಅಂತ. ನಾನ್ ಯಾಕೆ ಓಡ್ ಹೋಗ್ಲಿ ನೈನಿ? ಓ, ನನ್ನ ಹೆಸರು ನಿಮ್ಗಿನ್ನೂ ನೆನ್ಪಿದೆ ಅಂತಾಯ್ತು. ಅದನ್ ಹೇಗ್ ಮರೀಲಿ ನಾನು? ನಿಮ್ಗೆ ಹೆರಿಗೆ ಮಾಡಿದ್ದೆ ನಾನಲ್ವಾ? ಅಲ್ವಾ? ಏಯ್, ಏನ್ ಮಾಡ್ತಿದ್ಯಾ? ನಮ್ಮತ್ತೆ ಜಯಂತಿ ದಿನ ಸರಿಯಾಗಿ ಕೇಕ್ ಅನ್ನು ಕಟ್ ಮಾಡ್ಲಿಲ್ಲ ಡಾಕ್ಟರ್. ನಿಮ್ ಕತ್ತನ್ನೇ ಕೇಕ್ ಅನ್ಕೊಂಡ್ ಕತ್ತರಿಸ್ಲಾ? ಅರೆ ಜೀವ, ಹ, ನೀನ್ ಇಲ್ಲೇ ಇದೆಯಾ? ಇದೇನಿದು ಹೀಗ್ ಬೀಳ್ಸಿದಾರೆ? ಲಕ್ವ ಹೊಡ್ದು ಕೈ ಬಿದ್ದೋಗಿದೆ ಅನ್ಕೊಂಡ್ರೆ ಮಾತ್ ಕೂಡ ಹೊಟ್ಟೋಗಿದ್ಯಾ? ಛೇ, ನಮ್ಮ ಅತ್ತೆಗೆ ಹೀಗಾಗಿದ್ರೆ ಚೆನ್ನಾಗಿರ್ತಿತ್ತು. ನೋಡಿದ್ಯಾ, ನೀನ್ ಕೂಡ ಹೂ ಅಂತಿದ್ಯಾ. ಐ ಲೈಕ್ ಇಟ್. ಏನ್ ಹೇಳಲಿ ವಿಶಾಲ್, ನನ್ನ ಹಣೆ ಬರಹ ಅನ್ಕೋತೀನಿ. ಹಗ್ಗ ಹಿಡ್ಕೊಂಡ್ರು ಅದು ಹಾವಾಗಿ ಬದಲಾಗ್ಬಿಡುತ್ತೆ. ನನ್ಗೆ ಯಾಕೋ ಆ ಕೇಕಿಂದನೇ ಶಾಕ್ ಹೊಡಿತು ಅಂತ ಅನಿಸ್ತಿದೆ. ಕೇಕ್ ಇಂದ ಯಾರಿಗಾದ್ರೂ ಶಾಕ್ ಹೊಡಿಯತ್ತಾ? ನೀವ್ ಸುಮ್ನೆ ಏನೇನೋ ಹೇಳ್ಬೇಡಿ. ಹೌದು, ನಾನು ನೈನಿ ಗಾಯತ್ರಿ ಪಾಪು ಕೈಯಿಂದ ಕೇಕ್ ಕಟ್ ಮಾಡಿಸಿದಾಗ ಏನೂ ಆಗ್ಲಿಲ್ವಲ್ಲ? ಇವನು ಹುಚ್ಚ ಡೌಟು. ಅಲ್ಲ, ಮಾಮ್ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡ್ದೆ ಅವ್ರು ಬೇಜಾರಾಗೋ ಥರ ಮಾತಾಡ್ತಿದ್ಯಲ್ಲೋ. ವಲ್ಲಭ್, ಆಂಟಿಗೆ ಆರೆಂಜ್ ಜ್ಯೂಸ್ ತಗೊಂಡ್ ಬರೋಣ ಬಾ. ಅದನ್ನ ಕುಡಿದ್ರೆ ಅವ್ರಿಗೆ ಸ್ವಲ್ಪ ಎನರ್ಜಿ ಬರುತ್ತೆ. ಮಾಮ್, ಈಗಲೇ ಬರ್ತೀನಿ. ಹೆದರ್ಕೋತಿದ್ದಾನೆ ಸಖಿ. ಪ್ರಾಣ ಭಯ ವಲ್ಲಭ್ ಇದು. ಹಾ, ನೈನಿಗೆ ಅವಳಿ ಜವಳಿ ಮಕ್ಕಳಾಗಿದ್ದಾವೆ ಅಂತ ಗೊತ್ತಾಗೋಗಿದೆ. ಖಂಡಿತ ಯೋಚಿಸ್ತಾಳೆ, ನಿನ್ನ ಬಂದು ಹಿಡ್ಕೋತಾಳೆ. ಅವಳು ತುಂಬಾ ಬುದ್ಧಿವಂತೆ, ಟ್ಯಾಲೆಂಟ್ ಇರೋ ಲೇಡಿ. ನಿನಗ್ ಮಾತು ಬರ್ದೇ ಹೋದ್ರು ನೀನ್ ಮಾಡಿರೋ ಘನ ಕಾರ್ಯನ ಗೆಸ್ ಮಾಡ್ತಾಳೆ. ಸೊ ನಿನಗ್ ಗುಡ್ ಬೈ ಹೇಳೋಣ ಅಂತಾನೆ ಬಂದ್ವಿ. ನೈನಿ ಐಸಿ ಒಳಗಡೆ ಬಂದು ಮಾಮ್ನ ನೋಡ್ದೆ ಇನ್ನೆಲ್ಲಿಗೆ ಹೋಗ್ಬಿಟ್ಟಿದ್ದಾಳೆ? ಎಲ್ಲೂ ಕಾಣಿಸ್ತಿಲ್ವಲ್ಲ? ಅಯ್ಯೋ, ಮರ್ಡರ್ ಮಾಡೋದಂದ್ರೆ ನನ್ಗೆ ಭಯ ಸಖಿ. ನಾನು ಜೀವನ್ ಎಡ್ಗೈ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನೋಡ್ತೀನಿ. ನೀನು ಈ ಮೆತ್ಗಿರೋ ದಿಂಬನ್ ತಗೊಂಡು ಉಸಿರು ನಿಲ್ಸ್ಬಿಡು. ಓಕೆ ವಲ್ಲಭ್,
ಯಾಕೆಲ್ರು ಹೀಗಿದ್ದೀರಾ? ಅತ್ತೆ ಬದುಕೆ ಇದ್ದಾರೆ ಅಂತ ನಾವ್ ಹೀಗಿದೀವಿ ಅನ್ಕೋಬೇಡಿ ದುರ್ದು ಆಂಟಿ. ಸತ್ ಹೋಗಿದ್ರು ಎಲ್ರು ಹೀಗೇನೆ ಇರ್ತಿದ್ರು. ಅದ್ರ ಜೊತೆಗೆ ಸಂತಾಪ ಸೂಚಕ್ಕೆ ವೈಟ್ ಡ್ರೆಸ್ ಹಾಕೊಂಡಿರ್ತಿದ್ವಿ. ಹೇಯ್, ಮಾಮ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರೆ ನೀನ್ ಹುಚ್ಚುಚ್ಚಾಗಿ ಮಾತಾಡಿ ಅವ್ರಿಗೆ ಬೇಜಾರು ಮಾಡ್ತಿದ್ಯಾ? ಹಾ, ಹುಚ್ಚ ಯಾರಿಗ್ರಿ? ನನಗ ನಿಮ್ಗ? ಪೇಷಂಟ್ ನ ಕರ್ಕೊಂಡ್ ಬಂದ್ರಿ, ಒಳ್ಳೇದೇ ಆಯ್ತು. ಇಲ್ಲೇನೋ ಚೌಚೌ ಬಾತ್ ಕೊಡ್ತಾರೆ ಅನ್ನೋ ಹಾಗೆ ಸೋಫಾ ಮೇಲೆ ಕೂತ್ಕೋಬೇಕಾ? ರೂಮಲ್ಲಿ ಹೋಗಿ ರೆಸ್ಟ್ ತಗೋಬೋದಲ್ವಾ? ಅತ್ತೆ ಎಲ್ ಬೇಕೋ ಇರ್ತಾರೆ, ಅದ್ ಅವ್ರ ಇಷ್ಟ ಅಲ್ವಾ? ಜಸ್ಟ್ ಮಿಸ್ ಅಷ್ಟೇ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಸ್ಮಶಾನದಲ್ಲಿ ಇರ್ತಿದ್ರು. ಇವಾಗ ಸೋಫಾ ಮೇಲೆ ಇದಾರೆ, ಆದ್ರೆ ಅಲ್ಲಿ ಚಿತೆ ಮೇಲೆ ಮಲ್ಕೋಬೇಕಾಗಿತ್ತು. ಹಾಸಿನಿ, ನೀನ್ ಹಾಗೆಲ್ಲ ಹೇಳ್ಬೇಡ. ನನಗೆ ಇರಿಟೇಟ್ ಆಗ್ತಿದೆ. ಇನ್ ಆಂಟಿಗೆ ಹೇಗಾಗ್ಬೇಡ? ಪಾಪ ಅವ್ರಿಗೆ ಏನಾಗಿದೆ ಅಂತ ಹೇಳಕ್ಕಾಗ್ದಿರೋ ಸ್ಥಿತಿಯಲ್ಲಿದ್ದಾರೆ. ಮಾಮ್, ಅಯ್ಯೋ ಓಕೆ. ಮತ್ತೆ ಇನ್ನೂ ಯಾಕೆ ಹಾಗೆ ಡಲ್ ಆಗಿದ್ದೀರಾ? ಮನೆಯವರೆಲ್ಲರೂ ಇದ್ದೀವಿ, ಆದರೆ ನಯನಿ ಯಾಕೆ ಕಾಣಿಸ್ತಿಲ್ಲ? ಹೌದು, ಅದಕ್ಕೆ ಅಲ್ಲಿ ಅಲ್ಲಿ ನೋಡು, ಆರತಿ ತಗೊಂಡ್ ಬರ್ತಾ ಇದ್ದಾಳೆ. ಪಾಪ ಮಾಡಿರೋದು ನಾನಾಗಿದ್ರು ಪಾಪ ವಿಶಾಲ್ ಅಪರಾಧಿಯಾಗಿ ನಿಂತಿದ್ದಾನೆ. ನನ್ನ ಟೈಮ್ ಚೆನ್ನಾಗಿದೆ. ವಿಶ್, ಯಾಕೋ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿದ್ಯಾ? ಇನ್ನೇನ್ ಮಾತಾಡ್ತಾನೆ? ಅವನ್ ಹೆಂಡತಿ ನೈನಿ ಸುಮನಾಗೆ ಬೆಲ್ಟಲ್ಲಿ ಹೊಡೆದಿದ್ದನ್ನ ನೋಡಿದ್ನಲ್ಲ. ಏನ್ ಬ್ರೋ, ನೈನಿಗೆ ನೀನು ಈ ಥರ ಅನ್ಯಾಯ ಮಾಡ್ತೀಯ ಅಂತ ನನ್ನ ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ವಲ್ಲಭ, ಅವನು ಈ ವಿಷಯನ ತನ್ನ ಹೆಂಡತಿಗೆ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದ ಅಂದ್ರೆ ತುಂಬಾ ಯೋಚನೆ ಮಾಡಿನೇ ಆ ಕೆಲಸ ಮಾಡಿರ್ತಾನೆ. ಹಾಗಿರೋವಾಗ ನಾವು ಕ್ವೆಶ್ಚನ್ ಮಾಡಬಾರ್ದು. ಇದನ್ನ ಕೇಳಲೇಬೇಕು. ವಿಷಯಲು ಹುಟ್ಟ ತಕ್ಷಣ ಮಗು ಸಾಯ್ತು ಅಂತ ನೈನಮ್ಮ ಅನ್ಭವಿಸೋದನ್ನ ಕಣ್ಣಾರೆ ನೋಡಿದ್ಯಲ್ಲಪ್ಪ. ಆಗ ನಿನ್ನ ಮನ್ಸು ಕರಗ್ಲಿಲ್ವಾ? ನೀನೊಂದು ಮಗು ತಂದೆ ಕಣಪ್ಪ. ಇನ್ನೊಂದು ಮಗು ಇದೆ ಅಂತ ನೈನಮ್ಮಂಗೆ ನಿಜ ಹೇಳೋದಕ್ಕೆ ನಿಂಗೆ ಏನಾಗಿತ್ತಪ್ಪ? ಆ ಮಗುನ ಯಾರು
ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮಾವ. ನನ್ ಮಗುನ ಎತ್ಕೊಂಡು ಹೋದ್ರ? ಯಾರು ಎತ್ಕೊಂಡು ಹೋದ್ರು ಯಜಮಾನ್ರೆ? ನಂಬಿಕೆ ತಕ್ಕ ಹಾಗೆ ಹಬ್ಬದಲ್ಲಿ ನಿನಗ್ ನಿಜ ಗೊತ್ತಾಗುತ್ತೆ ಅಂತ ಹೇಳಿದ್ರು, ಹಾಗೆ ಆಯ್ತು. ಆದ್ರೆ ಅದಕ್ಕಿರೋ ಮಗುನ್ ಮಾತ್ರ ನನ್ ಕಣ್ಣಾರೆ ನೋಡೋ ಭಾಗ್ಯ ಇಲ್ಲ. ಅಮ್ಮನಾಗಿ ಅದಕ್ಕೆ ಹಾಲು ಕೊಡೋ ಭಾಗ್ಯ ಇಲ್ಲ ನನಗೆ. ನನ್ ಮಗುನ ಆಡ್ಸಕ್ಕೆ ಆಗ್ತಿಲ್ಲ ಅಕ್ಕ, ಆಡ್ಸಕ್ಕೆ ಆಗ್ತಿಲ್ಲ. ಈಗ ಹೇಳಕ್ಕ, ಈಗ ಹೇಳು, ಎಷ್ಟು ಕೋಟಿ ಇದ್ರು ಏನ್ ಲಾಭ ಅಕ್ಕ, ಏನ್ ಲಾಭ? ನನ್ ಮಗುನ ನೋಡಕ್ಕಾಗ್ತಾ ಇದ್ಮೇಲೆ ಈ ಆಸ್ತಿ ಅಂತಸ್ತು ಇವೆಲ್ಲ ಯಾಕಕ್ಕ, ಯಾಕೆ? ನೈನಿ ಪ್ಲೀಸ್, ಪ್ಲೀಸ್ ನೈನಿ ನನ್ ಮಾತ್ ಕೇಳು ನೈನಿ. ನಿನ್ ಮಗಳು ನಿನ್ ಬಂದ್ ಸೇರ್ತಾಳೆ, ಅದು ನಡೆಯುತ್ತೆ. ನೀನ್ ಬೇಜಾರ್ ಮಾಡ್ಕೋಬೇಡ ನೈನಿ, ಬೇಜಾರ್ ಮಾಡ್ಕೋಬೇಡ. ನೈನಿ ಬಾ ಹೋಗೋಣ, ಹೇಳು, ಎದ್ದೇಳು, ನಡಿ, ಅಳ್ಬೇಡ ನೈನಿ, ನಡಿ. ಏನೋ ನನಗ್ ಕರೆಂಟ್ ಶಾಕ್ ಹೊಡೆದಿದ್ದಕ್ಕಿಂತ ನಯನೆ ಹೀಗೆ ಆಡ್ತಿರೋದೇ ತುಂಬಾ ಶಾಕಿಂಗ್ ಆಗಿದೆ. ನಿಜ ಸಖಿ, ನಯನಿಗೆ ಹೊಡಿಬೇಕಾಗಿರೋ ಕರೆಂಟ್ ಶಾಕ್ ನನಗೆ ಹೊಡೆದಿದೆ ಅಂದ್ರೆ ಆ ಗಾಯತ್ರಿ ದೇವಿ ನನ್ ಮೇಲೆ ಪ್ರತೀಕಾರ ತೀರಿಸ್ಕೊಳಕ್ ನೋಡ್ತಿದ್ದಾಳೆ ಅಂತಾನೆ ಅರ್ಥ. ಈಗ ನಯನಿ ಪ್ರಯತ್ನ ಶುರು ಆಗತ್ತೆ. ನಿಮ್ಮನ್ ಸಾಯಿಸ್ಬೇಕು ಅಂತನ? ಇಲ್ಲ ವಲ್ಲಭ, ಕಾಣೆ ಆಗಿರೋ ಮಗುನ ಹುಡ್ಕೋ ಪ್ರಯತ್ನ. ನಮಗ್ ಸಿಗ್ದಿರೋದು ಅವಳಿಗೆ ಸಿಕ್ಬಿಡುತ್ತಾ? ಖಂಡಿತ ಸಿಗತ್ತೆ. 1000 ಹಸುಗಳ ಮಧ್ಯೆ ತನ್ನ ತಾಯಿ ಇದ್ರೂ ಕೂಡ ಎಳೆ ಕರು ತನ್ನ ತಾಯಿನ ಹೇಗ್ ಸೇರುತ್ತೋ ಆ ಅತ್ತೆ ಸೊಸೆ ಕೂಡ ಹಾಗೆ ಒಂದಾಗ್ತಾರೆ. ಅವಾಗ ನಮ್ ಶತ್ರುಗಳೆಲ್ಲ ಒಂದೇ ಕಡೆ ಇರ್ತಾರಲ್ಲ ಮಾಮ್, ಸಂಹಾರ ಮಾಡೋದಕ್ಕೆ ಈಸಿ ಆಗತ್ತೆ. ಎಲ್ರೂ ಒಂದೇ ಕಡೆ ಇದ್ದಾಗ ಮೊದಲು ನಡೆಯೋದು ಯುದ್ಧ. ವೀರಮರಣ ಯಾರ್ದು ಅಂತ ತಿಳ್ಕೋಬೇಕು. ಅದಕ್ಕಿನ್ನೂ ಟೈಮ್ ಇದೆ ವಲ್ಲಭ. ಅಷ್ಟ್ರಲ್ಲಿ ಜೀವನ್ನ ನಯನಿ ಮೀಟ್ ಮಾಡಬಾರ್ದು. ಅಂದ್ರೆ ಅವನ್ ಪ್ರಾಣ ತೆಗಿಬೇಕು. ಹುಟ್ಟಾನೆ ಮಗು ಸತ್ತೋಯ್ತು. ಇನ್ನೊಂದು ಮಗು ಮಾಯ ಆಗೋಯ್ತು.
ಯಾರು ಎತ್ಕೊಂಡು ಹೋಗಿರ್ಬೋದು ಅಂತ ನಾನು ಹುಡುಕಿದ್ರು ಇನ್ನೊಂದು ಮಗು ಇಲ್ದಿರೋ ವಿಷಯ ನಿನಗೆ ಗೊತ್ತಾದ್ರು ನೀನು ಸಹಿಸೋದಿಲ್ಲ ಅಂತ ನಿನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಮೌನ ಅನ್ನೋ ಶಿಕ್ಷೆನ ಅನುಭವಿಸ್ತಿದ್ದೀನಿ. ಹಾಗಂತ ಮಗು ಹೋದ್ರೆ ಹೋಯ್ತು ಅಂತ ನಾನು ಸುಮ್ಮನಿರ್ಲಿಲ್ಲ, ಹುಡುಕಾಡ್ದೆ. ನೈನಿ, ನೀನ್ ಹೆತ್ತಿರೋ ನಮ್ಮಮ್ಮನ, ನೀನ್ ಹೆತ್ತಿರೋ ನಿಮ್ಮ ಅತ್ತೆಗೆ ಪುನರ್ಜನ್ಮ ಪಡೆದಿರೋ ಮಗು ಅವರೇ ಅಂತ ನಿನ್ನ ಹತ್ರಕ್ಕೆ ಕರ್ಕೊಂಡು ಬರಕ್ಕಾಗ್ಲಿಲ್ಲ. ಇದೆಲ್ಲ ಮಾಡಿದ್ದು ಪ್ರಾಣವಾಗಿ ನೋಡ್ಕೊಳ್ಳೋ ನನ್ನ ಹೆಂಡತಿಗೋಸ್ಕರನೇ. ಈಗಲೂ ಕೂಡ ನಾನು ಮಾಡಿದ ತಪ್ಪು ಅಂತ ಅನ್ಸಿದ್ರೆ, ಮೋಸ ಅನ್ಸಿದ್ರು, ಅನ್ಯಾಯ ಅನ್ಸಿದ್ರು, ನೀನು ಯಾವ ಶಿಕ್ಷೆ ಕೊಟ್ಟರು ಕೂಡ ನಾನು ಅನುಭವಿಸೋದಕ್ಕೆ ರೆಡಿ. ನನ್ನ ಜೊತೆ ನೀನು ಮಾತಾಡಿ 1 ಗಂಟೆ ಆಗಿದೆ. ಈ 60 ನಿಮಿಷದಲ್ಲಿ ನನ್ನ ಎದೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಎದೆ ಬಡಿತ ನಿಂತೋದ್ರೂ ಪರವಾಗಿಲ್ಲ, ಪಶ್ಚಾತ್ತಾಪದಿಂದ ಕೆಲಸ ಮಾಡಲ್ಲ ಅಂತ ಹೇಳ್ತಿದೆ. ನೀವ್ ಸುಮ್ನೆ ಇದ್ರೆ ನನ್ ಕೈ ತಪ್ಪಿಸ್ಕೋಬಹುದು ಅನ್ಕೊಂಡಿದೀರಾ? ನಿಮ್ ಅತ್ಕೆಗೆ, ಅದೇ ನಮ್ ನೈನಿ ಅಕ್ಕನ್ಗೆ ಪುನರ್ಜನ್ಮ ಪಡೆದಿರೋ ಗಾಯತ್ರಿ ಅತ್ತೆಗೋಸ್ಕರ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಹುಡುಕಿ ಅಂತ ನೀವ್ ಹೋಗಿ ಹೇಳ್ಬೇಕಿತ್ತು ರೀ. ನೀನ್ ಹೇಳೋ ಮಾತುಗಳಿಗೆ ನಾನ್ ಯಾಕೆ ಒಪ್ಕೊಳ್ಳಿ? ನನ್ನ ಹತ್ರ ಹೀಗ್ ಹೇಳ್ತಿದ್ದೀರಾ, ನಮ್ಮ ಅಕ್ಕನ ಹತ್ರ ಏನ್ ಹೇಳಿರ್ತೀರೋ ಯಾರಿಗ್ ಗೊತ್ತು? ಮಗು ಇಲ್ಲ ಅಂತ ತುಂಬಾ ಒದ್ದಾಡ್ತಿರೋ ಅವಳು ಈಗ 50 ಕೋಟಿ ಬಿಟ್ಟಿರ್ಬೋದು. ನಾಳೆ ಒಂದಿನ ಇನ್ನೊಂದ್ ಮಗು ಸಿಕ್ಕದ್ಮೇಲೆ ಕಂಡೀಷನ್ ಹಾಕಿರೋ ನಿಮ್ ಚಿಕ್ಕಮ್ಮನೆ ಇನ್ ಮುಂದೆ ನಿಮ್ಮಮ್ಮ ಅಂತ ಹೇಳ್ಬೋದು. ಇದೆಲ್ಲ ಹಾಗಿರ್ಲಿ, ನಿಜ ಹೇಳು, ನಿನ್ನ ಕೆಟ್ಟ ಬುದ್ಧಿಗೆ ಕಾರಣ ಏನು? ನಮ್ಮ ಮಾಮ್ ಇನ್ಫ್ಲುಯೆನ್ಸ್ ಏನಾದ್ರೂ ಇದೆಯಾ? ಇಲ್ಲ, ತಿಲೋತ್ತ ಮಾತೆ ಆದ್ಮೇಲೆ ನಾನೇ ಈ ಮನೆಗ್ ಮಹಾರಾಣಿ ಆಗ್ಬೇಕು ಅಂತ ಅನ್ಕೊಂಡಿದೀನಿ. ಸರಿ, ನಿನ್ನ ಅತಿ ಆಸೆಗೆ ಅರ್ಥ ಇದೆ ಅಂತ ಅನ್ಕೋತೀನಿ. ಗಾನವಿನ ಕೊಟ್ಟು ಗಾಯತ್ರಿನ ಸಾಕ್ತೀನಿ ಅನ್ನೋದ್ರ ಹಿಂದೆ ಇರೋ ನಿನ್ನ ಉದ್ದೇಶ ಏನು? ಚಿಕ್ಕವಳಿದ್ದಾಗ ಓದಿದ ಕತೆಗಳಲ್ಲಿ ನಂಗೆ ತುಂಬಾ ಇಷ್ಟ ಆದ ಕತೆ ಯಾವ್ದು ಅಂದ್ರೆ ಬಂಗಾರದ ಮೊಟ್ಟೆ ಇಡೋ ಕೋಳಿ ಕತೆ. ದುರಾಸೆಗ್ ಬಿದ್ದು ಅವರು ಕೋಳಿನ್ ಸಾಯಿಸ್ಬಿಟ್ರು, ಆದ್ರೆ ನಾನ್ ಹಾಗಲ್ಲ. ಅಕ್ಷಯ ಪಾತ್ರೆ ತರ ಅದೃಷ್ಟ ತುಂಬಿ ತುಳುಕ್ತಿರೋ ಗಾಯತ್ರಿ ಅತ್ತೆನ್ ಸಾಕಿ ಅವ್ರನ್ನ ಬೆಳೆಸಿದ್ರೆ ನಾನಿನ್ನೂ ದೊಡ್ಡ ಸ್ಥಾನಕ್ಕೆ ಹೋಗ್ತೀನಿ, ನಿಮ್ಗಿಂತ ಒಳ್ಳೆ ಲೆವೆಲ್ ಅಲ್ಲಿ ಇರ್ತೀನಿ. ಶಬಾಷ್, ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ಯಾ. ಈ ವಿಷಯದಲ್ಲಿ ನಿನ್ನ ಮೆಚ್ಕೊಳ್ಳೇಬೇಕು. ನನ್ ಪ್ಲಾನ್ ಗೊತ್ತಾಯ್ತಲ್ಲ, ಈಗ್ಲಾದ್ರೂ ನನ್ ಜೊತೆ ಕೈ ಜೋಡಿಸ್ತೀರಾ? ಅಯ್ಯೋ ದಡ್ಡಿ, ಮದುವೆಲ್ ಮಾತ್ರ ನಿನ್ ಕೈ ಹಿಡ್ಕೊಂಡಿದ್ದು, ಅದಾದ್ಮೇಲೆ ಅರ್ಥ ಆಯ್ತು ನಿನ್ ಕೈ ಇಟ್ಟ ಕಡೆ ಎಲ್ಲ ಸರ್ವನಾಶ ಅಂತ. ನಿನ್ ಜೊತೆ ಕೈ ಜೋಡಿಸೋದು ಮಾತ್ರ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಒಳ್ಳೇದು, ಹೇಳಾಯ್ತಲ್ಲ, ಈಗ ಮಲ್ಕೊಳ್ಳಿ. ಇನ್ನೊಂದು ವಿಷಯ ಇದೆ, ಗಾಯತ್ರಿ ದೊಡ್ಡಮ್ಮ ನೈನಿ ಅದಕ್ಕೆ ಹತ್ರನೇ ಬೆಳಿತಾರೆ. ಯಾರು ಎತ್ಕೊಂಡು ಹೋದ್ರು, ಯಾರತ್ರ ಇದೆಯೋ ಗೊತ್ತಿಲ್ಲ. ಸಿಗೋ ಅಷ್ಟ್ರಲ್ಲಿ ಎಷ್ಟು ವರ್ಷ ಆಗತ್ತೋ ಏನೋ. ಆಗ ನಾನೇ ನಿಮ್ಮಮ್ಮ ಅಂತ ನೈನಿ ಅಕ್ಕ ಹೇಳಿದ್ರು, ಸಾರಿ ಆಂಟಿ ನೀವ್ ಯಾರೋ ಗೊತ್ತಿಲ್ಲ ಅಂತ ಗಾಯತ್ರಿ ಹೇಳಿದ್ಲು ಅನ್ಕೊಳ್ಳಿ, ಅಲ್ಲಿಗ್ ಮುಗೀತಲ್ಲ. ಅಯ್ಯೋ ಹುಚ್ಚಿ, ರಕ್ತಕ್ಕೆ ಕೆಟ್ಟು ವಾಸನೆ ಇರುತ್ತೆ ಹೊರತು ರಕ್ತ ಸಂಬಂಧಕ್ಕೆ ಅದ್ಯಾವುದೂ ಇರಲ್ಲ. ದೊಡ್ಡಮ್ಮ ದೂರ ಆಗಿದಾರಷ್ಟೇ,
ಒಂದ್ಸಲ ಹತ್ರ ಆದ್ರೆ ಈ ಜನ್ಮ ಪೂರ್ತಿ ಅದಕ್ಕೆ ಜೊತೆನೇ ಇರ್ತಾರೆ. ಮೈಂಡ್ ಇಟ್. ವಾವ್, ಎಂಥ ಐಡಿಯಾ ಮಾಡಿದ್ಯಾ ಸುಮನ. ಬ್ರಿಲಿಯಂಟ್ ಬ್ರೈನ್ ನಿಂದು. ಬ್ರಿಲಿಯಂಟ್ ಅಂತೆ ನಿಂತಾಲೆ. ನೈನಿ ಬದುಕಿರೋದೇ ಗಾಯತ್ರಿ ಅತ್ತೆಗೋಸ್ಕರ. ಅಮ್ಮ ಅಂತ ಕರೀತಾ ಅವ್ರು ಯಾವಾಗ ಅವಳಿಗೆ ಹತ್ರ ಆಗ್ತಾರೆ ಅಂತ ಕಾಯ್ತಿದ್ರೆ ಅವಳ ಹತ್ರ ಆಸ್ತಿನ ಬರ್ಸ್ಕೊಂಡು ಅವಳ ಕನಸನ್ನ ನುಚ್ಚು ನೂರು ಮಾಡ್ಬೇಕು ಅನ್ಕೋತಿದ್ಯಾ ನೀನು? ನಿನ್ ಬುದ್ಧಿಗೊಂದಿಷ್ಟು ಧೂಳು ಹೊಡಿಯ. ಇಷ್ಟು ಕೀಳಾಗಿ ಯೋಚನೆ ಮಾಡ್ತೀಯಲ್ಲ ಸುಮ್ನ ನೀನು. ಕಂಡೀಷನ್ಗೆ ಒಪ್ಕೊಂಡಿಲ್ಲ ಅಂದ್ರೆ ನನ್ ಮಗು ನನಗೆ ಕೊಟ್ಬಿಡಿ. ಸುಮನ, ಗಾಯತ್ರಿ ದೊಡ್ಡಮ್ಮಗೋಸ್ಕರ ಪ್ರಾಣನಾದ್ರೂ ಕೊಡ್ತಾರೆ, ಪ್ರಾಣ ಬೇಕಾದ್ರೂ ತೆಗಿತಾರೆ. ಇದ್ ನೀನ್ ಮಾತ್ರ ಅಲ್ಲ, ಸಖಿ ಅಂತವ್ರು ಕೂಡ ನೆನ್ಪಿಟ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ನೈನಿ ಮಕ್ಕಳಿಲ್ದೇ ಇರೋಳು ಹಾಗೆ ಇದ್ದು ಬಿಡ್ತಾಳೆ ಅಂತಾಯ್ತು. ಅಯ್ಯೋ ಯೂಸ್ಲೆಸ್ಸು. ವಿಶಾಲ್ ನೈನಿ ಏನಾದ್ರು ಮತ್ತೆ ನಮಗ್ ಮಗು ಆದ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಂಡ್ರೆ ಅದ್ ನಿಜ ಆಗೋದು ಎಷ್ಟೊತ್ತು ಮಹಾ. ಇಬ್ರು ಏನೋ ದೊಡ್ಡದಾಗ್ ಮಾತಾಡಕ್ ಬಂದ್ಬಿಟ್ರು. ಹೋಗ್ರೆ. ಮರಿ ಮಾರಣ್ಣನ ಯಾರ ಆಂಟಿ ಅದು? ಮಾಟ ಮಂತ್ರ ವಿಧಿಯಲ್ಲಿ ಮೇಲ್ಗೈ ಸಾಧಿಸ್ತೋನು. ನಯನಿ ಯಾವ ರೀತಿ ಭವಿಷ್ಯದಲ್ಲಿ ಬರೋ ಅಪಾಯನ ತಿಳ್ಕೋತಾಳೋ ಹಾಗೇನೆ ಮಾರಣ್ಣ ಕೂಡ ಯಾರೇನ್ ಮಾಡಬಹುದು ಅನ್ನೋದನ್ನ ಪರೋಕ್ಷವಾಗಿ ಸೂಚಿಸ್ತಾನೆ. ಎಷ್ಟು ಚಾರ್ಜ್ ಮಾಡ್ತಾರೋ ಏನೋ. ದುಡ್ಡು ಮುಟ್ಟಲ್ಲ. ಚೆಕ್ ತಗೋತಾರ ಆಂಟಿ? ಜಸ್ಟ್ ಶಟ್ ಅಪ್. ಏನ್ ಕೊಟ್ರು ತಗೊಳಲ್ಲ ಅಂದ್ರೆ ಸಮಯ ಬಂದಾಗ ಪ್ರಾಣ ಬೇಕಾದ್ರೂ ತಗೋತಾರೆ ಅಂತ ಅರ್ಥ. ನಿನಗೂ ನನ್ಗೂ ವೋಟ್ ಹಾಕೋ ಹಕ್ಕಿದೆ ಸಖಿ, ಆದ್ರೆ ಮರಿ ಮಾರಣ್ಣನಂತ ಮಂತ್ರವಾದಿಗಳಿಗೆ ಕೊಲ್ಲೋ ಹಕ್ಕಿದೆ. ಜನಜೀವನದಿಂದ ದೂರ ಇರೋ ಅಂತ ವ್ಯಕ್ತಿಗಳೇ ಎಷ್ಟೋ ಜನರನ್ನ ಭೂಗರ್ಭಕ್ಕೆ ಕಳಿಸ್ತಾರೆ. ಮಾಮ್, ನೀವು ಹೇಳ್ತಿರೋದ್ ಕೇಳಿದ್ರೆ ನನಗೆ ತುಂಬಾ ಭಯ ಆಗ್ತಿದೆ. ನನ್ಗೂ ಅವ್ರನ್ನ ನೋಡ್ಬೇಕು ಅನ್ನೋ ಆಸೆ ಹುಟ್ತಾ ಇದೆ ಆಂಟಿ. ಇದೆ ನಿಮ್ಮಿಬ್ರ ಮಧ್ಯೆ ಇರೋ ವ್ಯತ್ಯಾಸ. ಅಪ್ಪಿತಪ್ಪಿ ಸಖಿ ಆಸೆನೇನಾದ್ರೂ ತೀರ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಮಾಮ್? ನಿಮ್ಮಿಬ್ರನ್ನ ನನ್ ಜೊತೆ ಕರ್ಕೊಂಡು ಹೋಗೋದು ನನಗೂ ಒಂಥರ ಒಳ್ಳೇದೆ. ನಮ್ಮನ್ ಬಲಿ ಕೊಡಲ್ಲ ತಾನೆ? ವಲ್ಲಭ್, ಹೆತ್ತ ತಾಯಿ ಮಗುನ ಬಲಿ ತಗೋತಾಳ ಹೇಳು? ನಮ್ಮ ಮಾಮ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಏಯ್, ಅಂತ ಭಯ ಇಟ್ಕೋಬೇಡ. ನಿಮ್ಮನ್ನ ಬಲಿ ಕೊಟ್ಟು ನಾನೇನ್ ಸಾಧಿಸ್ಲಿ? ಗಾಯತ್ರಿ ದೇವಿ ಪುನರ್ಜನ್ಮ ಪಡೆದು ನನ್ ಸಾವನ್ನ ನೋಡ್ಬೇಕು ಅಂತ ಎಲ್ಲಿಲ್ಲದ ಆತ್ರ ಪಡ್ತಾ ಇರೋವಾಗ ಮರಿ ಮಾರಣ್ಣನ ಭೇಟಿಯಾಗೋದೇ ಒಳ್ಳೇದು. ಡನ್ ಆಂಟಿ, ನೀವು ಟೈಮ್ ಫಿಕ್ಸ್ ಮಾಡಿ. ಬುರಿ ನಜರ್ ವಾಲಾ ತೇರಾ ಮುಹ್ ಕಾಲ, ಇದು ಹಿಂದಿಯಲ್ಲಿ. ಕನ್ನಡದಲ್ಲಿ ದೃಷ್ಟಿ ಹಾಕೋರಿಗೆ ಕಣ್ ಕಪ್ಪಾಗಿ ಹೋಗ್ಲಿ. ಮಗುನ್ ಹೆತ್ಮೇಲೆ ನೀವ್ ಹೇಳ್ದಾಗೆ ಅಷ್ಟ್ ಈಸಿಯಾಗಿ ಬಿಟ್ಟು ಹೋಗಕ್ ಆಗಲ್ಲ. ಅಲ್ಲ, ನಿಮ್ ಮಗ್ಳೇನಾದ್ರೂ ಗುಂಡ್ಪಿನ ತರ ಸಣ್ಣಕ್ಕಿದ್ದಾಳೆ ಅನ್ಕೊಂಡಿದೀರಾ? ಎಷ್ಟು ಭಾರ ಇದ್ದಾಳೆ. ನೀನ್ ದೃಷ್ಟಿ ಹಾಕ್ಬೇಡ. ಹೆತ್ತ ತಾಯಿ ದೃಷ್ಟಿ ಮಗುಗ್ ತಾಗಲ್ಲ. ಅದಕ್ಕೆ ಹೇಳಿದ್ದು. ಏನಂದ್ರಿ? ಏನಿಲ್ಲ ಬಿಡು. ತೊಟ್ಲಲ್ಲಾದ್ರೂ ಮಲಗಿಸ್ಬೋದಿತ್ತಲ್ಲ.
ಯಾವಾಗ್ಲೂ ಲ್ಯಾಪ್ಟಾಪ್ ಮುಂದೆ ಕೂತಿರೋದಲ್ಲ, ಆಗಾಗ ಮಗಳನ್ನು ಆಟಾಡ್ಸ್ಬೇಕು. ಕೆಲಸ ಇದ್ದಾಗ ಎತ್ಕೊ ಅಂತೀಯ, ಖಾಲಿ ಕೂತಾಗ ಎತ್ಕೊಳಕ್ ಬಂದಾಗ ಬೈತೀಯ. ಮೆಂಟ್ಲು ಕಣ ನೀನು. ಹೇಳಮ್ಮ, ಈಗ ನಾನೇನ್ ಮಾಡ್ಬೇಕು? ನೀವೇನ್ ಹೇಳಿ ನಂಬಿಸ್ತಿರೋ ಗೊತ್ತಿಲ್ಲ. ರೂಮಿಂದ ಗಾನವಿನ ಕರ್ಕೊಂಡ್ ಬರ್ಬೇಕು. ನೀನ್ ಹೇಳದೆ ಅಂತ ಹೇಳಿದ್ರೆ? ಅಯ್ಯೋ, ನಿಮಗ್ ಹೊಡೆದ್ರು ಹೊಡಿಬೋದು ಸುಮನ. ಅದು ನಿಜಾನೇ, ಚಿಕ್ಕವರು ದೊಡ್ಡವರು ಅನ್ನೋ ಗೌರವ ಬೇರೆ ಇಲ್ಲ. ಸರಿನಮ್ಮ, ನನ್ನ ಟ್ಯಾಲೆಂಟ್ ನ ಉಪಯೋಗಿಸಿ ಮಗುನ ಕರ್ಕೊಂಡ್ ಬರ್ತೀನಿ. ಸರಿ. ಅಮ್ಮ ವಿಶಾಲಕ್ಷಮ್ಮ ತಾಯಿ, ಸುಮ್ಮನಂಗ್ ಅನುಮಾನ ಬರ್ದಿರೋ ಹಾಗೆ ನೋಡ್ಕೊಳಮ್ಮ. ನಿಮ್ಮಪ್ಪ ಬೈದ್ರೆ ನಾನ್ ಅಳ್ಬೇಕು, ನೀನ್ ಯಾಕೆ ಅಳ್ತಿದ್ಯಾ? ಅಯ್ಯೋ, ಆ ಚಿಕ್ಕ ಮಗುಗೆ ಏನೇ ಅರ್ಥ ಆಗುತ್ತೆ? ಎತ್ಕೊಂಡು ಸಮಾಧಾನ ಮಾಡು. ಲಾ 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 ಲಾ. ನಾನು ಆಡಿಸ್ತೀನಲ್ಲ. ಅಲ್ಲಲೇ ಬಂಗಾರಿ ಚಿನ್ನಿ, ಮೈ ಡಿಯರ್ ಮುದ್ದಾದ ಗಾನ್ವಿ, ನಗುನೇ ಇಲ್ದಿರೋ ಈ ರೂಮಲ್ಲಿ ನಿನಗೆ ಇರಕ್ಕಾಗ್ತಿಲ್ಲ ಅಂತ ಅರ್ಥ ಆಗ್ತದೆ ನಂಗೆ. ಮನೆ ಒಳಗೇನೆ ಆಟ ಆಡ್ಕೊಂಡು ತಿರ್ಗಾಡೋಣ. ಬಾರಿ ಬಂಗಾರಿ. ಹುಷಾರು ಮಾವ, ಗಾರ್ಡನ್ಗೆ ನೀವು ಕರ್ಕೊಂಡು ಹೋಗ್ಬಿಡಿ. ವಿಕ್ರಾಂತು, ನನಗೆ ಮಕ್ಳಿಲ್ಲ ಅಂದ್ರೂ ಕೂಡ ಮಕ್ಕಳನ್ನ ಹೇಗೆ ಆಡಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತು. ಪುಟಿ, ಅಮ್ಮಂಗ್ ಟಾಟಾ ಮಾಡು, ಅಪ್ಪಂಗ್ ಟಾಟಾ ಮಾಡು. ಬಾಯ್. ಟಾಟಾ. ಹಾಗೆ ಅಪ್ಪಂಗೂ ಹೇಳಮ್ಮ ಟಾಟಾ. ಬಾಯ್ ಬಾಯ್, ಸಿ ಯು. ಆಮೇಲೆ ಸಿಗ್ತೀನಿ ಅಂತ ಹೇಳು ಅಪ್ಪಗೆ. ಟಾಟಾ, ಬಾಯ್ ಬಾಯ್. ಹುಷಾರು. ಲೈಸೆನ್ಸ್ ತೋರ್ಸು. ಓ, ತಿಲೋತ್ತಮ ಮೇಡಮ್ ಅವರಾ? ವಲ್ಲಭ, ಸಖಿ, ನೈಸ್ ಟು ಮೀಟ್ ಯು. ಏನ್ ಮೇಡಮ್, ಸ್ವಂತ ಕಾರ್ ಇದ್ರು ಬಾಡಿಗೆ ಟ್ಯಾಕ್ಸಿಲಿ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಕೇಳ್ಬೋದಾ? ಕೆಲ್ಸದ ಮೇಲೆ ಹೋಗ್ತಿರುವಾಗ ಕೇಳಿದ್ರೆ ಹೋಗೋ ಕೆಲ್ಸ ಆಗಲ್ಲ ಅಂತಾರೆ ಇನ್ಸ್ಪೆಕ್ಟರ್. ಆ ತರ ಸೆಂಟಿಮೆಂಟ್ಸ್ ಇದ್ದಿದ್ರೆ ಇಬ್ರು ಹೋಗ್ಬೇಕಾಗಿತ್ತು, ಇಲ್ಲ 4 ಜನ ಹೋಗ್ಬೇಕು. 3 ಹೋಗ್ಬಾರ್ದಲ್ವಾ? ಡ್ರೈವರ್ನು ಸೇರಿಸ್ಕೊಂಡು 4 ಜನ ಅನ್ಕೊಳ್ಳಿ, ಅವಾಗ ಲೆಕ್ಕ ಸರಿ ಹೋಗುತ್ತಲ್ಲ. ನಿಮ್ ಮನೆಯವರಲ್ಲ ಅಂದ್ಮೇಲೆ ಬೇರೆಯವ್ರನ್ನ ಹೇಗ್ ಕೌಂಟ್ ಮಾಡಕ್ಕಾಗತ್ತೆ ಸಖಿ? ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಕ್ರಾಸ್ ಚೆಕ್ ಮಾಡ್ಬೇಕು ಅನ್ಕೊಂಡ್ರೆ ಡಿಕ್ಕಿಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಡ್ರೈವರ್ ಹತ್ರ ಲೈಸೆನ್ಸು, ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಇನ್ಸೂರೆನ್ಸು ಇದೆಲ್ಲ ಇದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ನಮ್ಮನ್ ಬಿಡಿ, ಟೈಮ್ ಆಗ್ತಿದೆ. ಬಹಳ ಕೋಪದಲ್ಲಿದ್ದಾರೆ ವಲ್ಲಭ್ ಸರ್. ಇಟ್ಸ್ ಆಲ್ ರೈಟ್. ಲೈಸೆನ್ಸ್ ತೋರ್ಸು.